ಹಾಯ್, ನಾನು ಪ್ರಿಯಾಂಕಾ. ಹಾಯ್, ನಾನು ಕಾವ್ಯ. ನಾವಿಬ್ರು ಗ್ಲೋಬಲ್ ಐಟಿಯಲ್ಲಿ ಟ್ಯಾಲಿ ಕಲಿತಾ ಇದ್ದೀರಿ. ಇವತ್ತು ನಾವು ನಿಮಗೆ ಟ್ಯಾಲಿಯಲ್ಲಿ ಕಂಪನಿ ಕ್ರಿಯೇಷನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀವಿ. ಕಂಪನಿ ಕ್ರಿಯೇಟ್ ಮಾಡೋದಕ್ಕೆ ಕಂಪನಿ ನೇಮ್, ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಈ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಪ್ರಾಕ್ಟಿಕಲಾಗಿ ಕಲಿಯೋಣ. ನಾವು ಇವಾಗ ಡೆಸ್ಕ್ಟಾಪಲ್ಲಿ ಇದ್ದೀರಿ. ಟ್ಯಾಲಿ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಕಂಪನಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕಂಪನಿ ನೇಮು ಎಕ್ಸಾಂಪಲಾಗಿ ನಾನು ABC ಕಂಪನಿ ಅಂತ ಕೊಡ್ತೀನಿ. ನಿಮ್ದು ಯಾವ ಕಂಪ್ನಿ ಇರುತ್ತೆ ಆ ಕಂಪ್ನಿನಲ್ಲಿ ಎಂಟರ್ ಮಾಡ್ಕೋಬೇಕು. ಮೇಲಿಂಗ್ ನೇಮು ಆ್ಯಸ್ ಇಟ್ ಈಸ್ ಮೇಲೆ ಯಾವ ಕಂಪ್ನಿ ಕೊಟ್ಟಿರ್ತೀರೋ ಅದೇ ಕಂಪ್ನಿ ಬರುತ್ತೆ. ಅಡ್ರೆಸ್ ಬಂದುಬಿಟ್ಟು ಮಲ್ಟಿಪಲ್ ಲೈನಲ್ಲಿ ನಾವು ಅಡ್ರೆಸ್ನ ಎಂಟರ್ ಮಾಡಬೇಕು. ಎಕ್ಸಾಂಪಲಾಗಿ ನಾನು ಹೊಸಕೋಟೆ ಅಂತ ತೊಗೊತೀನಿ. ನಿಮ್ಮ ಕಂಪ್ನಿ ಎಲ್ಲಿ ಲೊಕೇಟ್ ಆಗಿರುತ್ತೋ ಆ ಅಡ್ರೆಸ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ABC ಕಂಪನಿ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ, ಸೊ ನಾವು ಕರ್ನಾಟಕ ಆಪ್ಷನ್ ತೊಗೊತೀನಿ. ಅದಾದಮೇಲೆ ಪಿನ್ ಕೋಡ್ ಎಂಟರ್ ಮಾಡಬೇಕು. ಟೆಲಿಫೋನ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಇಮೇಲ್ ಅಡ್ರೆಸ್, ವೆಬ್ಸೈಟ್ಸ್ನೆಲ್ಲನೂ ಇಲ್ಲಿ ಎಂಟರ್ ಮಾಡಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಫೈನಾನ್ಷಿಯಲ್ ಇಯರ್ ಬಂದುಬಿಟ್ಟು ಇಲ್ಲಿ ಡಿಫಾಲ್ಟಿಗೆ ಅದೇ ಶೋ ಮಾಡುತ್ತೆ. ಸೊ ನಾವು ಇದನ್ನು ಅಕ್ಸೆಪ್ಟ್ ಮಾಡಬೇಕು. ಎಂಟರ್ ಮಾಡಿದ್ರೆ ಇಲ್ಲಿ ಅಕ್ಸೆಪ್ಟ್ ಸ್ಕ್ರೀನ್ ಅಂತ ಬರುತ್ತೆ. ನಾವು ಅದನ್ನು ಎಂಟರ್ ಮಾಡಿಕೊಂಡ್ರೆ ನಾವಿವಾಗ ಕಂಪನಿನ ಸಕ್ಸಸ್ಫುಲಿ ಕ್ರಿಯೇಟ್ ಮಾಡಿದ್ದೀರಿ. ಕಂಪನಿ ಫ್ಯೂಚರ್ ಸ್ಕ್ರೀನ್ ಓಪನ್ ಆಗಿದೆ. ಕಂಪನಿ ಫೀಚರ್ ಸ್ಕ್ರೀನ್ ಅಂದರೆ ಟ್ಯಾಲಿನ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸಲ್ಲಿ, ರಿಟೇಲ್ ಬಿಸ್ನೆಸ್ಸಲ್ಲಿ, ಸರ್ವಿಸ್ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಕಂಪನಿ ಏನಾದರೂ GST ಅಂಡರಲ್ಲಿ ರಿಜಿಸ್ಟರ್ ಆಗಿದ್ದರೆ GSTನ ಎಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಮಾಡ್ಕೊಳ್ಳಿ. ಈ ಫೀಚರ್ಸ್ನ ಎನೇಬಲ್ ಮತ್ತು ಡಿಸೇಬಲ್ ಮಾಡಿದ್ದಾದಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ಗೆ ಹೋಗ್ತೀರಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ.